ನಮಸ್ತೆ, ನಾನು ಚಂದ್ರಕಲಾ ನೀರಾಳ. 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಭೂಗೋಳಶಾಸ್ತ್ರದ ತರಗತಿಗೆ ಆತ್ಮೀಯ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಭೂಮಿಯ ಚಲನೆ, ಆಮೇಲೆ ಸೂರ್ಯನ ಆಯನ, ಹೀಗೆ ಕೆಲವು ವಿಷಯಗಳ ಬಗ್ಗೆ ಕಲ್ತಿದ್ದೇವೆ ಅಲ್ವಾ. ಏನು ಈ ಸೂರ್ಯನಾಯನ ಅಂತ ಹೇಳಿದ್ರೆ? ಸೂರ್ಯನಾಯನ ಅಂತ ಹೇಳಿದ್ರೆ ಸೂರ್ಯನಿಗೆ ಉತ್ತರಾಯಣ ರೇಖೆ ಮತ್ತು ದಕ್ಷಿಣಾಯನ ರೇಖೆಗಳ ಎಡೆಯಲ್ಲಿ ಸ್ಥಾನ ಬದಲಾವಣೆ ಉಂಟಾಗುವಂಥದ್ದು ಅಲ್ವಾ. ನೀವು ಅದರಿಂದ ಏನೆಲ್ಲ ಪರಿಣಾಮ ಆಗ್ತದೆ ಅದರ ಬಗ್ಗೆ ಎಲ್ಲ ನೀವು ಕಳೆದ ಕ್ಲಾಸ್ ಅಲ್ಲಿ ನೋಡಿದಿರಿ. ಇನ್ನು ನೀವು ಸಣ್ಣ ಕ್ಲಾಸ್ ಅಲ್ಲಿ ಕಲ್ತಿರ್ಬೋದು ಅಕ್ಷಾಂಶ ರೇಖೆಗಳ ಬಗ್ಗೆ ಅಲ್ವಾ. ಈ ತರಗತಿಯಲ್ಲಿ ನಾವು ಮೊದಲಿಗೆ ಈ ಅಕ್ಷಾಂಶ ರೇಖೆಗಳ ಬಗ್ಗೆ ನೋಡೋಣ. ಇಲ್ಲಿ ಮಧ್ಯಭಾಗದಲ್ಲಿ, ಭೂಮಿಯ ಮಧ್ಯಭಾಗದಲ್ಲಿ 0 ಡಿಗ್ರಿ ಅಂತ ಹೇಳಿದ್ರೆ ಅದು ಭೂಮಧ್ಯ ರೇಖೆ, ಇಕ್ವೇಟರ್. ಆಮೇಲೆ 0 ಡಿಗ್ರಿಯಿಂದ 90 ಡಿಗ್ರಿ ಉತ್ತರಕ್ಕೆ, 90 ಡಿಗ್ರಿ ಉತ್ತರದಲ್ಲಿ ಉತ್ತರ ಧ್ರುವ. ಆಮೇಲೆ ಭೂಮಧ್ಯ ರೇಖೆಯಿಂದ 0 ಡಿಗ್ರಿಯಿಂದ ದಕ್ಷಿಣಕ್ಕೆ 90 ಡಿಗ್ರಿ ದಕ್ಷಿಣಕ್ಕೆ ದಕ್ಷಿಣ ಧ್ರುವ ಅಲ್ವಾ. ಏನು ಈ ಧ್ರುವ ಪ್ರದೇಶ ಅಂತ ಹೇಳಿದ್ರೆ, ಇಲ್ಲಿ ಏನಾಗ್ತದೆ, ಸೂರ್ಯನ ಕಿರಣಗಳು ನೇರವಾಗಿ ಓರೆಯಾಗಿ ಇಲ್ಲಿ ಬೀಳುವುದಿಲ್ಲ. ಆದ್ದರಿಂದ ಇಲ್ಲಿ ವರ್ಷದ 6 ತಿಂಗಳು ಬೆಳಕು ಇರ್ತದೆ, ಆಮೇಲೆ 6 ತಿಂಗಳು ಕತ್ತಲೆ ಇರ್ತದೆ. ಆದ್ರಿಂದ ಇದನ್ನ ಏನಂತ ಕರಿತೇವೆ? ಧ್ರುವ ಪ್ರದೇಶಗಳಂತೇಳಿ ಕರಿತೇವೆ. ಇನ್ನು ಭೂಮಧ್ಯ ರೇಖೆಯಿಂದ 23ವರೆ ಉತ್ತರಕ್ಕೆ ಉತ್ತರಾಯಣ ರೇಖೆ ಇದೆ, ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಲ್ವಾ. ಇಲ್ಲಿವರೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತದೆ. ಎಲ್ಲಿಗೆ? 23ವರೆ ಡಿಗ್ರಿ ನಾರ್ತ್ ಅಲ್ಲಿ ಉತ್ತರಾಯಣ ರೇಖೆ, ಅಲ್ಲಿಯವರೆಗೆ ಸೂರ್ಯನ ರಶ್ಮಿಗಳು ನೇರವಾಗಿ ಬೀಳುತ್ತದೆ. ಅದೇ ತರ 23ವರೆ ಡಿಗ್ರಿ ಸೌತ್ ದಕ್ಷಿಣಕ್ಕೆ ದಕ್ಷಿಣಾಯನ ರೇಖೆ ಇದೆ ಅಲ್ವಾ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಇಲ್ಲಿಯವರೆಗೆ ಹಾಗೆ ಏನು ಸೂರ್ಯನ ರಶ್ಮಿಗಳು ನೇರವಾಗಿ ಬೀಳ್ತದೆ. ಇನ್ನು 66ವರೆ ಡಿಗ್ರಿ ನಾರ್ತ್ ಉತ್ತರಕ್ಕೆ ಏನಿದೆ? ಆರ್ಟಿಕ್ ವೃತ್ತ ಅಥವಾ ಆರ್ಟಿಕ್ ಸರ್ಕಲ್ ಇದೆ ಅಲ್ವಾ. ಇಲ್ಲಿ ಏನಾಗ್ತದೆ ಅಂತ ಹೇಳಿ ಸೂರ್ಯನ ರಶ್ಮಿಗಳು ಓರೆಯಾಗಿ ಬೀಳ್ತದೆ. ಅದೇ ತರ ಇಲ್ಲಿ 66 ಡಿಗ್ರಿ ಸೌತ್ ದಕ್ಷಿಣಕ್ಕೆ ಏನಿದೆ? ಅಂಟಾರ್ಟಿಕ್ ವೃತ್ತ ಉಂಟಲ್ವಾ, ಅಂಟಾರ್ಟಿಕ್ ಸರ್ಕಲ್. ಇಲ್ಲಿ ಕೂಡ ಏನಾಗ್ತದೆ? ಸೂರ್ಯನ ರಶ್ಮಿಗಳು ಓರೆಯಾಗಿ ಬೀಳ್ತದೆ. ಅದನ್ನು ಓರೆಯಾಗಿ ಬೀಳುವುದನ್ನು ಸ್ಲ್ಯಾಂಟಿಂಗ್ ರೇಸ್ ಅಲ್ವಾ, ಡೈರೆಕ್ಟ್ ರೇಸ್ ಮತ್ತೆ ಸ್ಲ್ಯಾಂಟಿಂಗ್ ರೇಸ್ ಅಂತ ಹೇಳಿ ಹೇಳ್ತಾರೆ. ಅದೇ ತರ ಇನ್ನು 0 ಡಿಗ್ರಿಯಿಂದ 90 ಡಿಗ್ರಿ ಉತ್ತರಕ್ಕೆ ಇದು ಪ್ರದೇಶವನ್ನು ನಾವು ಉತ್ತರಾರ್ಧ ಗೋಳ ಅಂತೇಳಿ, ಅಂದ್ರೆ ನಾರ್ತರ್ನ್ ಹೆಮಿಸ್ಫಿಯರ್ ಅಂತೇಳಿ ಕರಿತೇವೆ. ಅದೇ ತರ 0 ಡಿಗ್ರಿ ಇಂದ ದಕ್ಷಿಣಕ್ಕೆ 90 ಡಿಗ್ರಿ ಸೌತ್ ಅಷ್ಟು ಪ್ರದೇಶವನ್ನು ನಾವು ದಕ್ಷಿಣಾರ್ಧ ಗೋಳ ಅಂತೇಳಿ ಕರಿತೇವೆ, ಸೌತರ್ನ್ ಹೆಮಿಸ್ಫಿಯರ್. ಕಳೆದ ತರಗತಿಯಲ್ಲಿ ನಾವು ಋತುಗಳ ಬಗ್ಗೆ ಕಲ್ತಿದ್ದೇವೆ ಅಲ್ಲ. ಋತುಗಳು ಹೇಗೆ ಉಂಟಾಗ್ತದೆ ಅಂತೇಳಿ ಕಲ್ತಿದ್ದೇವೆ. ಏನು? ಸೂರ್ಯನ ಉಷ್ಣತೆಯ ಲಭ್ಯತೆಯಲ್ಲಿ ಕಂಡು ಬರುವ ವ್ಯತ್ಯಾಸದಿಂದ ಏನಾಗ್ತದೆ? ವಿವಿಧ ಋತುಗಳು ನಮ್ಗೆ ಅನುಭವಕ್ಕೆ ಬರ್ತದೆ. ಆಮೇಲೆ ಭೂಮಿಯ ಪರಿಕ್ರಮಣ ಮತ್ತು ವಾಲುವಿಕೆಯಿಂದಾಗಿ ಈ ಋತುಗಳು ಉಂಟಾಗ್ತದೆ ಅಂತೇಳಿ ನಾವು ಕಳೆದ ತರಗತಿಯಲ್ಲಿ ಕಲ್ತಿದ್ದೇವೆ. ಇನ್ನು ಈ ತರಗತಿಯಲ್ಲಿ ಪ್ರಧಾನವಾದ 4 ಋತುಗಳು ಯಾವುದಂತೇಳಿ ನೋಡುವ. ಸೀಸನ್ಸ್. ಒಂದನೆಯದು ವಸಂತ ಕಾಲ, ಸ್ಪ್ರಿಂಗ್. ಎರಡನೆಯದು ಗ್ರೀಷ್ಮ ಅಥವಾ ಬೇಸಗೆ ಕಾಲ, ಸಮ್ಮರ್ ಸೀಸನ್. ಮೂರನೆಯದು ಹೇಮಂತ, ಆಟೋಮನ್. ನಾಲ್ಕನೆಯದು ಚಳಿಗಾಲ ಅಂದ್ರೆ ವಿಂಟರ್ ಸೀಸನ್. ಹೀಗೆ 4 ಪ್ರಮುಖವಾದ ಕಾಲಗಳು ಇವೆ. ಇದು ಕಂಡುಬರುವುದು ಉತ್ತರಾಯಣ ರೇಖೆಯಿಂದ ಆರ್ಟಿಕ್ ವೃತ್ತದವರೆಗೆ, ಆಮೇಲೆ ದಕ್ಷಿಣಾಯನ ರೇಖೆಯಿಂದ ಅಂಟಾರ್ಟಿಕ್ ವೃತ್ತದವರೆಗೆ ಈ ಋತುಗಳು ಅಲ್ಲಿವರೆಗೆ ಇರುವಂತಹ ಸ್ಥಳಗಳಲ್ಲಿ ಈ ಋತುಗಳು ಸಾಮಾನ್ಯವಾಗಿ ಕಂಡು ಬರ್ತದೆ. ಆಮೇಲೆ ಯಾಕಂದ್ರೆ ಆರ್ಟಿಕ್ ವೃತ್ತದಿಂದ ಉತ್ತರ ಧ್ರುವದವರೆಗೂ, ಆಮೇಲೆ ಅಂಟಾರ್ಟಿಕ್ ವೃತ್ತದಿಂದ ದಕ್ಷಿಣ ಧ್ರುವದವರೆಗೂ ನಾವೇನು ಹೇಳಿದ್ದೇವೆ? 6 ತಿಂಗಳು ಬೆಳಕಿರ್ತದೆ, 6 ತಿಂಗಳು ಕತ್ತಲಿರ್ತದೆ ಅಂತ ಹೇಳಿ ಹೇಳ್ತಾರೆ. ಬೆಳಕು ಅಂತ ಹೇಳಿದ್ರೆ ಅದು ರಿಫ್ಲೆಕ್ಷನ್ ಅಂತ ಹೇಳಿ ಹೇಳ್ತಾರೆ ಅಲ್ವಾ. ಅಲ್ಲಿ ಸಿಗುವಂತದ್ದು ನೇರವಾಗಿ ಸಿಗುದಿಲ್ಲ, ಓರೆಯಾಗಿ ಸಿಗುದಿಲ್ಲ, ಕಾರಣ ಒಂದು ಬೆಳಕಿನ ರಿಫ್ಲೆಕ್ಷನ್ ಮಾತ್ರ ಅಲ್ಲಿ ಸಿಗುದಂತೇಳಿ ಹೇಳಿದ್ದಾರೆ. ಇನ್ನು ಮುಂದಕ್ಕೆ ನಾವು 3 ವಲಯಗಳು ಉಂಟಲ್ವಾ. ಯಾವುದೆಲ್ಲ? ಶೀತ ವಲಯ, ಶೀತೋಷ್ಣ ವಲಯ, ಆಮೇಲೆ ಉಷ್ಣ ವಲಯ, ಸಮಶೀತೋಷ್ಣ ವಲಯ, ಶೀತ ವಲಯ. ಟ್ರಾಪಿಕಲ್ ಝೋನ್, ಟೆಂಪರೇಟ್ ಝೋನ್ ಮತ್ತೆ ಫ್ರಿಜಿಡ್ ಝೋನ್ ಅಂತೇಳಿ
3 ವಲಯಗಳು ಉಂಟಲ್ವಾ? ಅದರ ಬಗ್ಗೆ ನೋಡುವ. ಈ ಉಷ್ಣ ವಲಯದಲ್ಲಿ ಏನಾಗ್ತದೆ? ಉಷ್ಣ ವಲಯದಲ್ಲಿ ವರ್ಷವಿಡೀ ಹೆಚ್ಚಿನ ಪ್ರಮಾಣದಲ್ಲಿ ಸೌರ ಚೈತನ್ಯ ಅಂದ್ರೆ ಸೂರ್ಯನ ಚೈತನ್ಯವು ಲಭಿಸುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಈ ಋತುಗಳು ಸಾಮಾನ್ಯವಾಗಿ ನೇರವಾಗಿ ನಮ್ಗೆ ಅನುಭವಕ್ಕೆ ಬರ್ತದೆ. ಆಮೇಲೆ ಸಮಶೀತೋಷ್ಣ ಪ್ರದೇಶ ಅಂತ ಹೇಳಿದ್ರೆ ಟೆಂಪರೇಟ್ ಝೋನ್. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲಾ ಋತುಗಳ ವಿಶೇಷತೆಗಳು ಸ್ಪಷ್ಟವಾಗಿ ನಮ್ಗೆ ಅನುಭವಕ್ಕೆ ಬರುವುದಿಲ್ಲ, ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತದೆ. ಆಮೇಲೆ ಶೀತ ವಲಯಗಳಲ್ಲಿ ಎಲ್ಲಾ ಋತುಗಳು ಏನು ಸ್ಪಷ್ಟವಾಗಿ ನಮ್ಗೆ ಅನುಭವಕ್ಕೆ ಬರುವುದಿಲ್ಲ. ಉಷ್ಣ ವಲಯದಲ್ಲಿ ಋತುಭೇದಗಳು ನಮ್ಗೆ ನೇರವಾಗಿ ಅನುಭವಕ್ಕೆ ಬರುವುದಿಲ್ಲ. ಸಮಶೀತೋಷ್ಣ ವಲಯದಲ್ಲಿ ನಮ್ಗೆ ಋತುಗಳ ವಿಶೇಷತೆಗಳು ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತದೆ. ಶೀತ ವಲಯದಲ್ಲಿ ಏನಾಗ್ತದೆ? ಎಲ್ಲಾ ಋತುಗಳು ಸ್ಪಷ್ಟವಾಗಿ ಅನುಭವಕ್ಕೆ ಬರುವುದಿಲ್ಲ. ಹೀಗೆ 3 ವಲಯಗಳಿದೆ. ಇನ್ನು ಋತುಭೇದಗಳು ಉಂಟಾಗ್ಲಿಕ್ಕಿರುವ ಕಾರಣಗಳು ಯಾವುದು? ಆಗೊಮ್ಮೆ ನಾವು ಹೇಳಿದೇವಲ್ಲ, ಪುನಃ ಒಮ್ಮೆ ನೋಡುವ ಯಾವ್ದೆಲ್ಲ ಅಂತೇಳಿ. ಸೌರ ಚೈತನ್ಯದ ಲಭ್ಯತೆಯಲ್ಲಿ ಕಂಡುಬರುವ ವ್ಯತ್ಯಾಸ ಒಂದನೆಯದು ಅಂದ್ರೆ ವೇರಿಯೇಷನ್ ಇನ್ ದ ಅಮೌಂಟ್ ಆಫ್ ಸನ್ಶೈನ್. ಎರಡನೆಯದ್ದು ಪರಿಕ್ರಮಣ ರೆವಲ್ಯೂಷನ್. ಮೂರನೆಯದ್ದು ಅಕ್ಷದ ವಾಲುವಿಕೆ ಅಥವಾ ಟಿಲ್ಟ್ ಆಫ್ ದಿ ಆಕ್ಸಿಸ್. ಇದಿಷ್ಟು ಅರ್ಥ ಆಯ್ತು ಅಂತೇಳಿ ಭಾವಿಸ್ತೇನೆ. ಆಮೇಲೆ ಮುಂದಕ್ಕೆ ನಾವು ನೋಡುವಂಥದ್ದು ಸಮರಾತ್ರಿ ದಿನಗಳು ಅಥವಾ ವಿಶ್ವ ಸಂಕ್ರಾಂತಿ ಅಂದ್ರೆ ಇಕ್ವಿನಾಕ್ಸಸ್. ಸೂರ್ಯ ಅಂತ ಹೇಳಿದಲ್ವಾ, ಸೂರ್ಯನು ಭೂಮಧ್ಯ ರೇಖೆಗೆ ನೇರ ಮೇಲ್ಭಾಗದಲ್ಲಿರುವ ಉತ್ತರಾರ್ಧಗೋಳ ಹಾಗೂ ದಕ್ಷಿಣಾರ್ಧಗೋಳಗಳಲ್ಲಿ ಸಮಾನವಾಗಿ ಸೂರ್ಯಪ್ರಕಾಶ ಯಾವಾಗ ಸಿಗ್ತದೆ ಅಂತ ಹೇಳಿದ್ರೆ, ಸೂರ್ಯನು ಭೂಮಧ್ಯ ರೇಖೆಗೆ ನೇರ ಮೇಲ್ಭಾಗದಲ್ಲಿರುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಉತ್ತರಾರ್ಧಗೋಳ ಹಾಗೂ ದಕ್ಷಿಣಾರ್ಧಗೋಳದಲ್ಲಿ ಸಮಾನವಾಗಿ ನಮ್ಗೆ ಸೂರ್ಯಪ್ರಕಾಶ ಲಭಿಸ್ತದೆ ಅಲ್ವಾ. ಪರಿಕ್ರಮಣದ ವೇಳೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸೂರ್ಯನ ಸ್ಥಾನವು ಮಾರ್ಚ್ 21ಕ್ಕೆ ಹಾಗೂ ಸೆಪ್ಟೆಂಬರ್ 23ರಂದು ಭೂಮಧ್ಯ ರೇಖೆಯ ನೇರ ಮೇಲಿರುತ್ತದೆ. ಆದ್ದರಿಂದ ಈ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹಗಲು ಮತ್ತು ರಾತ್ರಿಯ ದೈರ್ಘ್ಯ ಏನಾಗ್ತದೆ? ಒಂದೇ ರೀತಿ ಸಮಾನ ಆಗಿರ್ತದೆ. ಹಗಲು ಮತ್ತು ರಾತ್ರಿ ಸಮಾನವಾಗಿರ್ತದೆ, ಅದರ ದೈರ್ಘ್ಯ ಸಮಾನವಾಗಿರ್ತದೆ. ಇದನ್ನು ನಾವು ಏನಂತ ಕರಿತೇವೆ? ಈ ದಿನ 2 ದಿನಗಳು ಯಾವುದೆಲ್ಲ? ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23. ಈ 2 ದಿನಗಳನ್ನು ನಾವು ಸಮರಾತ್ರಿ ದಿನಗಳು ಅಥವಾ ವಿಶ್ವ ಸಂಕ್ರಾಂತಿ ಅಂತೇಳಿ ಕರಿತೇವೆ. ಇನ್ನು ಮುಂದಕ್ಕೆ ನಾವು ಕರ್ಕಾಟಕ ಸಂಕ್ರಾಂತಿ ಅಂದ್ರೆ ಏನು ನೋಡುವ. ಸಮ್ಮರ್ ಸೋಲ್ಸ್ಟೈಸ್ ಅಂತೇಳಿ ಹೇಳ್ತಾರೆ. ಕರ್ಕಾಟಕ ಸಂಕ್ರಾಂತಿ ಅಂದ್ರೆ ಮಾರ್ಚ್ 21ರಿಂದ ಜೂನ್ 21ರವರೆಗಿನ ಕಾಲಾವಧಿಯಲ್ಲಿ ಸೂರ್ಯನ ಸ್ಥಾನವು ಈ ಭೂಮಧ್ಯ ರೇಖೆಯಿಂದ ಉತ್ತರಾರ್ಧದ ಗೋಳದ ಕಡೆಗೆ ಸಾಗ್ತದೆ ಅಲ್ವಾ. ಜೂನ್ 21ಕ್ಕೆ ಉತ್ತರಾಯಣ ರೇಖೆಗೆ ನೇರ ಸೂರ್ಯನ ಸ್ಥಾನ ಇರ್ತದೆ. ಇದನ್ನು ಕರ್ಕಾಟಕ ಸಂಕ್ರಾಂತಿ ಅಂತೇಳಿ ಕರೀತಾರೆ. ಈ ದಿವಸ ಉತ್ತರಾರ್ಧಗೋಳದಲ್ಲಿ ಹಗಲಿನ ದೈರ್ಘ್ಯ ಜಾಸ್ತಿ ಆಗಿರ್ತದೆ. ಅದೇ ತರ ರಾತ್ರಿಯ ದೈರ್ಘ್ಯವು ಅತ್ಯಂತ ಕಡಿಮೆ ಆಗಿರ್ತದೆ. ಹಗಲಿನ ದೈರ್ಘ್ಯ ಈ ಕರ್ಕಾಟಕ ಸಂಕ್ರಾಂತಿ ಅಂದ್ರೆ ಯಾವಾಗ? ಜೂನ್ 21ಕ್ಕಲ್ವಾ. ಏನಾಗ್ತದೆ ಅಂತ ಹೇಳಿದ್ರೆ ಉತ್ತರಾರ್ಧದ ಗೋಳದಲ್ಲಿ ಹಗಲಿನ ದೈರ್ಘ್ಯವು ಹೆಚ್ಚಾಗಿರ್ತದೆ, ಆಮೇಲೆ ರಾತ್ರಿಯ ದೈರ್ಘ್ಯವು ಕಡಿಮೆ ಆಗಿರುತ್ತದೆ. ಇನ್ನು ಮುಂದಕ್ಕೆ ಬರುವಂತದ್ದು ವಸಂತ ಕಾಲ, ಸ್ಪ್ರಿಂಗ್ ಸೀಸನ್. ಮಾರ್ಚ್ 21ರಿಂದ ಜೂನ್ 21ರವರೆಗೆ ಉತ್ತರಾರ್ಧಗೋಳದಲ್ಲಿ ಸಾಮಾನ್ಯವಾಗಿ ವಸಂತ ಕಾಲ ಆಗಿರ್ತದೆ. ಅಂದ್ರೆ ಮಾರ್ಚ್ 21ರಿಂದ ಜೂನ್ 21ರವರೆಗೆ ಏನು ಈ ವಸಂತ ಕಾಲವನ್ನು ನಾವು ಸ್ಪ್ರಿಂಗ್ ಸೀಸನ್ ಅಂತೇಳಿ ಕರಿತೇವೆ. ಇದು ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ ಬದಲಾಗುವ ಕಾಲ. ಬದಲಾಗುವಂತಹ ಕಾಲ. ಇಲ್ಲಿ ಈ ಸಮಯದಲ್ಲಿ ಏನಾಗಿ ನೀವು ನೋಡಿರ್ಬೋದಲ್ವಾ, ಗಿಡಗಳೆಲ್ಲ ಚಿಗುರ್ತದೆ ಅಲ್ವಾ. ಮಾವಿನ ಮರದಲ್ಲಿ ಹೂ ಬರ್ತದೆ, ಅದೇ ತರ ಹಲಸಿನ ಮರದಲ್ಲಿ ಮಿಡಿ ಆಗ್ತದೆ. ಇದೆಲ್ಲ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವು ಗಮನಿಸಿರ್ಬೋದು. ಈ ಕಾಲವನ್ನು ನಾವು ವಸಂತ ಕಾಲ ಅಂತೇಳಿ ಕರಿತೇವೆ. ಆಮೇಲೆ ಬರುವಂತದ್ದು
ಬೇಸಿಗೆ ಕಾಲ, ಸಮ್ಮರ್ ಸೀಸನ್ ಅಥವಾ ಗ್ರೀಷ್ಮ ಕಾಲ ಅಂತ ಕರಿತೇವೆ. ಜೂನ್ 21ರಿಂದ ಉತ್ತರಾಯಣ ರೇಖೆಯಿಂದ ದಕ್ಷಿಣಕ್ಕೆ ಆಯನವನ್ನು ಆರಂಭಿಸಿದ ಸೂರ್ಯನು ಸೆಪ್ಟೆಂಬರ್ 23ರಂದು ಪುನಃ ಭೂಮಧ್ಯ ರೇಖೆಯ ನೇರ ಮೇಲಕ್ಕೆ ಬರ್ತಾನೆ. ಈ ಕಾಲವು ಉತ್ತರಾರ್ಧ ಗೋಳದಲ್ಲಿ ಏನಾಗಿರ್ತದೆ, ಬೇಸಿಗೆ ಕಾಲ ಆಗಿರ್ತದೆ. ಜೂನ್ 21ರಿಂದ ಉತ್ತರಾಯಣ ರೇಖೆಯಿಂದ ದಕ್ಷಿಣಕ್ಕೆ ಆಯನವನ್ನು ಆರಂಭಿಸಿದಂತಹ ಸೂರ್ಯನು ಏನ್ ಮಾಡ್ತಾನೆ, ಸೆಪ್ಟೆಂಬರ್ 23ರಂದು ಪುನಃ ಭೂಮಧ್ಯ ರೇಖೆಯ ನೇರ ಮೇಲಕ್ಕೆ ಬರುತ್ತಾನೆ. ಈ ಕಾಲವು ಉತ್ತರಾರ್ಧ ಗೋಳದಲ್ಲಿ ಏನಾಗಿರ್ತದೆ, ಬೇಸಿಗೆ ಕಾಲ ಆಗಿರ್ತದೆ. ಮುಂದೆ ಮಕರ ಸಂಕ್ರಾಂತಿ, ವಿಂಟರ್ ಸೋಲ್ಸ್ಟೈಸ್ ಅಂತೇಳಿ ಹೇಳ್ತಾರೆ. ಮಕರ ಸಂಕ್ರಾಂತಿ ಏನಂತ ನೋಡುವ. ಸೆಪ್ಟೆಂಬರ್ 23ರಿಂದ ಭೂಮಧ್ಯ ರೇಖೆಯಿಂದ ದಕ್ಷಿಣಕ್ಕೆ ಆಯನವು ಮುಂದುವರಿಯುತ್ತದೆ. ಡಿಸೆಂಬರ್ 22ರಂದು ಸೂರ್ಯನು ದಕ್ಷಿಣಾಯನ ರೇಖೆಯ ಅಂದ್ರೆ 23 ಡಿಗ್ರಿ ದಕ್ಷಿಣದ ನೇರ ಮೇಲಿರುತ್ತಾನೆ. ಈ ದಿನವನ್ನು ಉತ್ತರಾರ್ಧ ಗೋಳದಲ್ಲಿ ಮಕರ ಸಂಕ್ರಾಂತಿ ಅಥವಾ ವಿಂಟರ್ ಸೋಲ್ಸ್ಟೈಸ್ ಅಂತೇಳಿ ಕರೀತಾರೆ. ಈ ದಿನದಂದು ಏನಾಗ್ತದೆ ಅಂತ ಹೇಳಿದ್ರೆ, ಉತ್ತರಾರ್ಧ ಗೋಳದಲ್ಲಿ ಅತ್ಯಂತ ಹ್ರಸ್ವವಾದ ಹಗಲು ಹಾಗೂ ಅತ್ಯಂತ ದೀರ್ಘವಾದ ರಾತ್ರಿಯು ಅನುಭವಕ್ಕೆ ಬರ್ತದೆ. ಇನ್ನು ಮುಂದಕ್ಕೆ ಹೇಮಂತ ಕಾಲ ಅಲ್ವಾ, ಆಟೋಮನ್ ಸೀಸನ್ ಅಂದ್ರೆ ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 22ರವರೆಗೆ ಉತ್ತರಾರ್ಧ ಕಾಲದಲ್ಲಿ ಹೇಮಂತ ಕಾಲವಾಗಿದೆ. ಈ ಹೇಮಂತ ಕಾಲದ ಪ್ರತ್ಯೇಕತೆಗಳೇನಂತ ನೋಡುವ. ಬೇಸಗೆ ಕಾಲದ ತೀಕ್ಷ್ಣತೆಯಿಂದ ಚಳಿಗಾಲಕ್ಕೆ ಆಗುವ ಬದಲಾವಣೆಯ ಕಾಲ. ಅಂದ್ರೆ ಬೇಸಗೆ ಕಾಲ ಅಂತ ಹೇಳಿದ್ರೆ ನಮ್ಗೆ ಗೊತ್ತುಂಟಲ್ಲ, ಏನು ಬಹಳ ಬಿಸಿ ಬೇಗೆ ತಡಿಲಿಕ್ಕೆ ಆಗದಿರುವ ಆ ಒಂದು ಕಾಲದಿಂದ ನಾವು ಏನು ಚಳಿಗಾಲಕ್ಕೆ ಬರುವಂತಹ ಒಂದು ಕಾಲ. ಆಮೇಲೆ ವಾತಾವರಣದ ಉಷ್ಣತೆಯು ಗಣನೀಯವಾಗಿ ಕಡಿಮೆ ಆಗಿರ್ತದೆ. ಆಮೇಲೆ ಹಗಲಿನ ದೈರ್ಘ್ಯವು ಕಡಿಮೆಯಾಗಿ ರಾತ್ರಿಯ ದೈರ್ಘ್ಯವು ಹೆಚ್ಚಾಗುತ್ತದೆ. ಮರಗಳು ಸಾಮಾನ್ಯವಾಗಿ ಎಲೆ ಉದುರಿಸುವ ಕಾಲ ಈ ಹೇಮಂತ ಕಾಲದಲ್ಲಿ. ಆಮೇಲೆ ಈ ಎಲೆ ಉದುರಿಸುವಿಕೆ ಯಾಕೆ ಅಂತ ಹೇಳಿದ್ರೆ, ಮುಂಬರುವ ಒಣ ಬೇಸಗೆ ಕಾಲವನ್ನು ಎದುರಿಸಲು ಬೇಕಾಗಿ ಈ ವೃಕ್ಷಗಳು ತಮ್ಮ ಎಲೆಯನ್ನು ಉದುರಿಸುತ್ತವೆ. ಇದು ಕೊನೆಗೆ ಚಳಿಗಾಲ ಅಂದ್ರೆ ವಿಂಟರ್ ಸೀಸನ್. ಡಿಸೆಂಬರ್ 22ರಂದು ದಕ್ಷಿಣಾಯನ ರೇಖೆಯಿಂದ ಉತ್ತರಕ್ಕೆ ಆಯನವನ್ನು ಆರಂಭಿಸಿದ ಸೂರ್ಯನು ಮಾರ್ಚ್ 21ರಂದು ಪುನಃ ಭೂಮಧ್ಯ ರೇಖೆಯ ನೇರ ಮೇಲಿರುತ್ತಾನೆ. ಈ ಕಾಲವು ಉತ್ತರಾರ್ಧ ಗೋಳದಲ್ಲಿ ಚಳಿಗಾಲ ಆಗಿರ್ತದೆ, ವಿಂಟರ್ ಸೀಸನ್ ಆಗಿರ್ತದೆ. ಇನ್ನು ನಿಮ್ಗೆ ಇದು ಪಾಠ ಪುಸ್ತಕದಲ್ಲಿ ಉಂಟು ಈ ಕಾಲಮ್ ಅಲ್ಲಿ ಅಲ್ವಾ. ಅಂದ್ರೆ ಯಾವ ತಿಂಗಳಲ್ಲಿ ಯಾವ ಋತುಗಳು ಬರ್ತದೆ, ಉತ್ತರಾರ್ಧ ಗೋಳದಲ್ಲಿ ಯಾವ ಋತು ಆಗಿರ್ತದೆ, ದಕ್ಷಿಣಾರ್ಧ ಗೋಳದಲ್ಲಿ ಯಾವ ಋತು ಆಗಿರ್ತದೆ ಅಂತೇಳಿ ನಿಮ್ಮ ಪಾಠ ಪುಸ್ತಕದಲ್ಲಿ ಉಂಟಲ್ವಾ. ಒಂದು ಕಾಲಮ್ ಅಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ, ಒಮ್ಮೆ ನೋಡಿ ಅದನ್ನು. ಅಂದ್ರೆ ತಿಂಗಳುಗಳು ಯಾವುದು, ಮಾರ್ಚ್ 21ರಿಂದ ಜೂನ್ 21ರವರೆಗೆ ಸೂರ್ಯನ ಆಯನ ಹೇಗಿರ್ತದೆ, ಭೂಮಧ್ಯ ರೇಖೆಯಿಂದ ಉತ್ತರಾಯಣ ರೇಖೆಯಲ್ಲಿ ಅಲ್ವಾ, ರೇಖೆಯ ಕಡೆಗೆ. ಆಗ ಉತ್ತರಾರ್ಧ ಗೋಳದಲ್ಲಿ ಈ ಮಾರ್ಚ್ 21ರಿಂದ ಜೂನ್ 21ರವರೆಗೆ ಏನಾಗಿರ್ತದೆ, ವಸಂತ ಕಾಲ ಆಗಿರ್ತದೆ ಉತ್ತರಾರ್ಧ ಗೋಳದಲ್ಲಿ. ಅದೇ ದಕ್ಷಿಣಾರ್ಧ ಗೋಳದಲ್ಲಿ ಅದು ಹೇಮಂತ ಕಾಲ ಆಗಿರ್ತದೆ. ಇನ್ನು ಜೂನ್ 21ರಿಂದ ಸೆಪ್ಟೆಂಬರ್ 23ರವರೆಗೆ ಉತ್ತರಾಯಣ ರೇಖೆಯಿಂದ ಭೂಮಧ್ಯ ರೇಖೆಯ ಕಡೆಗೆ ಸೂರ್ಯನ ಆಯನ. ಈ ಸಂದರ್ಭದಲ್ಲಿ ಉತ್ತರಾರ್ಧ ಗೋಳದಲ್ಲಿ ಗ್ರೀಷ್ಮ ಅಥವಾ ಬೇಸಗೆ ಕಾಲ ಆಗಿರ್ತದೆ, ದಕ್ಷಿಣಾರ್ಧ ಗೋಳದಲ್ಲಿ ಚಳಿಗಾಲ ಆಗಿರ್ತದೆ. ಇನ್ನು ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 22ರವರೆಗೆ ಭೂಮಧ್ಯ ರೇಖೆಯಿಂದ ದಕ್ಷಿಣಾಯನ ರೇಖೆಯ ಕಡೆಗೆ ಸೂರ್ಯನ ಆಯನ. ಆ ಸಂದರ್ಭದಲ್ಲಿ ಉತ್ತರಾರ್ಧ ಗೋಳದಲ್ಲಿ ಹೇಮಂತ ಆಗಿರ್ತದೆ, ದಕ್ಷಿಣಾರ್ಧ ಗೋಳದಲ್ಲಿ ವಸಂತ ಕಾಲ ಆಗಿರ್ತದೆ. ಅದೇ ತರ ಡಿಸೆಂಬರ್ 22ರಿಂದ ಮಾರ್ಚ್ 21ರವರೆಗೆ ಸೂರ್ಯನ ಆಯನ ದಕ್ಷಿಣಾಯನ ರೇಖೆಯಿಂದ ಭೂಮಧ್ಯ ರೇಖೆಯ ಕಡೆಗೆ ಆಗಿರ್ತದೆ. ಇಲ್ಲಿ ಉತ್ತರಾರ್ಧ ಗೋಳದಲ್ಲಿ ಏನಾಗಿರ್ತದೆ, ಚಳಿಗಾಲ ಆಗಿರ್ತದೆ. ಅದೇ ತರ ದಕ್ಷಿಣಾರ್ಧ ಗೋಳದಲ್ಲಿ ಗ್ರೀಷ್ಮ ಅಥವಾ ಬೇಸಗೆ ಕಾಲ ಆಗಿರ್ತದೆ. ಈ ಇವತ್ತಿನ ತರಗತಿಯಲ್ಲಿ ಈಗ ನಾವೇನೆಲ್ಲ ಯಾವುದರ ಬಗ್ಗೆ ಎಲ್ಲ ಕಲ್ತೆವು ಅಲ್ವಾ, ಅಕ್ಷಾಂಶ ರೇಖೆಗಳ ಬಗ್ಗೆ ಕಲ್ತೆವು, ಪ್ರಧಾನವಾದ 4 ಋತುಗಳ ಬಗ್ಗೆ ಕಲ್ತೆವು, ವಲಯಗಳಲ್ವಾ, ಉಷ್ಣವಲಯ, ಶೀತೋಷ್ಣ ವಲಯ, ಆಮೇಲೆ ಶೀತ ವಲಯಗಳ ಬಗ್ಗೆ ಕಲ್ತೆವು. ಇನ್ನು ಸಮರಾತ್ರಿ ದಿನಗಳು ಅಥವಾ ವಿಶ್ವ ಸಂಕ್ರಾಂತಿ, ಆಮೇಲೆ ಕರ್ಕಾಟಕ ಸಂಕ್ರಾಂತಿಯ ಬಗ್ಗೆ ಕಲ್ತೆವು. ವಸಂತ ಕಾಲ, ಬೇಸಗೆ ಕಾಲ, ಮಕರ ಸಂಕ್ರಾಂತಿ,
ಹೇಮಂತ ಕಾಲ, ಚಳಿಗಾಲ ಇದ್ರ ಬಗ್ಗೆ ಎಲ್ಲ ನಾವು ಕಲ್ತಾಯ್ತಲ್ವಾ. ಇವತ್ತಿಗೆ ಇಷ್ಟು ವಿಷಯಗಳನ್ನ ನಾವು ಕಲ್ತೇವಲ್ವಾ. ಇಂದಿಗೆ ಈ ತರಗತಿಯನ್ನು ನಾವಿಲ್ಲಿ ಮುಕ್ತಾಯ ಮಾಡೋಣ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.